ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಹಬ್ಬ ಎಲ್ಲ ಜೋರ? ಹಾಗಾದರೆ ಇವತ್ತು ಹಲಸಿನಕಾಯಿ ಪಲ್ಯ ಮತ್ತು ಹಲಸಿನಕಾಯಲ್ಲಿ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಈಸಿ ಸಿಂಪಲ್ಲಾಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶೈಲಪುನಿ ಯೂಟ್ಯೂಬ್ ಚಾನಲ್. ಈ ಥರ ಕ್ಲೀನ್ ಮಾಡಿ ಹಲಸಿನಕಾಯಿನ ಪೀಸ್ ಕಟ್ ಮಾಡಿ ಇಟ್ಕೋಬೇಕು. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೋಬೋದು. ನಾನು ಇಲ್ಲಿ ಹಲಸಿನಕಾಯಿಗೆ ಅಲಸಂದಿ ಹಾಕ್ಕೊಂಡಿದ್ದೀನಿ, ಒಣಗಿರೋದು ನೆನೆಸಿಟ್ಕೊಂಡಿದ್ದೀನಿ. ಹಾಗಾದರೆ ಒಗ್ಗರಣೆಗೆ ನೋಡಿದ್ರಲ್ಲ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಇಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಮಸಾಲೆ ಅಲ್ವಾ, ಒಂದು ಸ್ವಲ್ಪ ಹಸಿ ಸ್ಮೆಲ್ ಇರಬಾರ್ದು. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊನೂ ಅಷ್ಟೇ ಸ್ವಲ್ಪ ಮೆತ್ತಗೆ ಆಗಬೇಕು, ಚೆನ್ನಾಗಿರುತ್ತೆ. ಆವಾಗ ನಾವಿಲ್ಲಿ ಒಗ್ಗರಣೆ ಹಾಕ್ತಾಯಿಲ್ಲ, ಮಸಾಲೆಗೆ ಹುರ್ಕೊತಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಇಲ್ಲ ನಮ್ಗೆ ಹುಣಸೆಹಣ್ಣು ಬೇಡ ಅಂತಂದರೆ ಇನ್ನೊಂದು ಟೊಮೊಟೊ ಆ್ಯಡ್ ಮಾಡ್ಕೋಬೋದು, ಏನೂ ಆಗೋಲ್ಲ. ಕಾಳು ಹಾಕಿರ್ತೀವಲ್ಲ, ಹಾಗಾಗಿ ಹುಣಸೆಹಣ್ಣು ಬೇಕು ಅನಿಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನಿಲ್ಲಿ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನೋಡಿರಿ, ಒಣ ಕೊಬ್ಬರಿ. ಇದು ಖಾರಕ್ಕೆ ಅಂದರೆ ಎರಡಕ್ಕೂ ಸೇರಿಸಿ ಹಾಕ್ಕೊಳ್ಳಿ, ಯಾಕಂದರೆ ಒಂದು ಸ್ವಲ್ಪ ಖಾರ ಇರಬೇಕು. ನಾವು ಇದರೊಳಗಡೆ ಮುಂದೆ ಹೇಳ್ತೀನಿ, ಅದರೊಳಗಡೆ ಸೇರಿಸೋದು. ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡಿರಿ. 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಸಾಂಬಾರು ಪುಡಿ ಹಾಕ್ಕೊತೀನಿ 1.5 ಸ್ಪೂನಷ್ಟು. ಸಾಂಬಾರು ಪುಡಿ ಅಂದರೆ ನಾವು ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಮತ್ತು ನಾವು ಹುರಿದಿಟ್ಕೊಂಡಿರೋದು ಆರಿದೆ. ಈಗ ಇದನ್ನು ಆ್ಯಡ್ ಮಾಡ್ಕೊತೀನಿ ನಾನು. ಇವಾಗ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಫುಲ್ಲು ಪೇಸ್ಟ್ ಆಗಬೇಕು. ಒಂದು ಸ್ವಲ್ಪ ತರಿ ಬೇಡ, ಫುಲ್ ಪೇಸ್ಟ್ ಆಗಲಿ. ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ ವಾಟರು. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಹಾಗಾದರೆ ಇದು ತಯಾರು ವಿಧಾನ ನೋಡೋಣ ಬನ್ನಿ. ಫಸ್ಟಿಗೆ ಕುಕ್ಕರ್ ಇಟ್ಕೊಳ್ಳೋಣ. ಆಮೇಲೆ ನೆನೆಸಿಟ್ಕೊಂಡಿದ್ವಲ್ಲ ಅಲಸಂದಿ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಗೆ ಇದು ಬೇಡ, ನಮ್ಗೆ ಹಸಿಕಾಯಿ ಇದೆ ಅಂತಂದರೆ ಆಪ್ಷನಲ್, ನೀವು ಯಾವುದಾದ್ರೂ ಹಾಕ್ಕೊಬೋದು. ಬೇಳೆ ಬದಲು ಕಾಳು ಯಾವುದಾದ್ರೂ ಹಾಕ್ಕೊಂಡ್ರೂ ಟೇಸ್ಟಾಗಿರುತ್ತೆ. ಮತ್ತು ತುರಿದಿಟ್ಕೊಂಡಿದ್ವಲ್ಲ, ನಾವೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಹಾಕ್ಕೊಳ್ಳೋಣ. ಮತ್ತು ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಸ್ವಲ್ಪ ಈ ಥರ ಬಸ್ಸಾರು ಮಾಡಿಕೊಂಡ್ರೆ ಫಸ್ಟೇ ಬೇಯಿಸ್ಕೊಂಡು ಮಾಡ್ಕೊಂಡ್ರೆ ಏನು ಅಷ್ಟು ಟೇಸ್ಟ್ ಇರೋಲ್ಲ. ಹಲಸಿನಕಾಯಿಗೆ ಉಪ್ಪು ಖಾರ ಏನು ಇಡ್ತಿರಲ್ಲ. ಹಾಗಾಗಿ ಈ ಥರ ಮಾಡಿಕೊಂಡ್ರೆ ಸಖತ್ ಟೇಸ್ಟಾಗಿರುತ್ತೆ. ನಿಮಗೂ ತಿನ್ನೋಕ್ಕೂ, ಇವಾಗ ಹೊಸಬ್ರು ತಿಂತಾರೆ ಅಂದ್ಕೊಳ್ಳಿ, ಆಗ ಇದೇನಿದೆ ಸಪ್ಪೆ ಅನಿಸುತ್ತೆ. ಹಾಗಾಗಿ ಅದಕ್ಕಿಂತ ಈ ಥರ ಮಾಡಿ ಕೊಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಫಸ್ಟು ತಿನ್ನೋರು ಸಕ್ಕತ್ತಾಗಿ ಕಾಣಿಸುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಒಮ್ಮೆ, ಸಕ್ಕತ್ತಾಗಿರುತ್ತೆ. ನಾವು ಏನಾದರೂ ಬಸ್ಸಾರು ಏನಾದರೂ ಫಸ್ಟೇ ಬೇಯಿಸ್ಕೊಂಡು ಆಮೇಲೆ ಬಸ್ಸಾರು ಮಾಡ್ಕೊತೀವಲ್ವ, ಇದು ಈ ಥರ ಅಲ್ಲ. ಈ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬಸ್ಸಾರು ಮಾಡ್ಕೊಳ್ಳಿ, ಪಲ್ಯ ಸೈಡ್ ಮಾಡಿಕೊಂಡು, ಆವಾಗ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇವಾಗಲೇ ಫಸ್ಟು ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. 2 ವಿಸಿಲ್ಸ್ ಬರಲಿ ಸಾಕು. ಇಲ್ಲಿ 2 ವಿಸಿಲ್ ಬರೋದಕ್ಕೆ ಅಂತ ಇಟ್ಟಿದ್ದೀನಿ ನೋಡಿ. ಕುಕ್ಕರು ಬಂದಿದೆ 2 ವಿಸಿಲು. ಇವಾಗ ಅದು ತಣ್ಣಗಾಗಿದೆ ನೋಡಿ. ಈ ಥರ ಸೇಮ್ ಇದೇ ಥರನೇ ನಾಟಿ ಕೋಳಿ ಸಾಂಬಾರು ಬಸ್ಸಾರು ಮಾಡ್ತೀವಲ್ಲ, ಸೇಮ್ ಇದೇ ಮೆಥಡ್. ಬಟ್ ಮಸಾಲೆ ಬೇರೆ ಚೇಂಜ್ ಅಷ್ಟೇ. ಅದು ಬೇಕು ಅಂದರೆ ಕಮೆಂಟ್ ಹಾಕಿ. ಇದನ್ನು ಮಾಡಿಬಿಟ್ಟು ತಿಂದುಬಿಟ್ಟು ಆಮೇಲೆ ಕಮೆಂಟ್ ಹಾಕಿ, ಓಕೆನಾ? ಇದು ಚೆನ್ನಾಗಿ ಬಂದಿದ್ರೆ ಆದ್ರೂ ಬೇಕು ಅಂದರೆ ಕಮೆಂಟ್ ಹಾಕಿ, ನಾನು ಮಾಡಿ ತೋರಿಸ್ತೀನಿ, ಸರಿನಾ? ಈ ಥರ ತೆಳ್ಳಗಿರಬೇಕು ಬಸ್ಸಾರು. ಯಾವುದು ಸ್ವಲ್ಪ ತೆಳ್ಳಗಿದ್ರೇ ಸ್ವಲ್ಪ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಒಂದು ಪಾತ್ರೆಗೆ, ಯಾವುದು ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀರೋ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ಇದು ಫುಲ್ಲು ಸ್ಟ್ರೈನ್ ಆಗಬೇಕು. ಒಂದು ಸ್ವಲ್ಪ ನೀರು ಇರಬಾರ್ದು, ಒಂದು ಸ್ವಲ್ಪ ಸಾಂಬಾರು ಅದರಲ್ಲಿ ಇರಬಾರ್ದು. ಆ ಥರ ಸ್ಟ್ರೈನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಚೆನ್ನಾಗಿ ಬೆಂದಿದೆ, ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ? ಈ ಥರ ಅಂದರೆ ಜಾಸ್ತಿ ಬೇಯಿಸೋಕೆ ಹೋಗ್ಬಿಟ್ರಿ, 3-4 ವಿಸಿಲ್ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಆ ಥರ ಬೇಡ, ಒಂದು 2 ವಿಸಿಲ್ ಆದರೆ ಸಾಕು. ನಿಮಗೆ ಮಾಮೂಲಿ ಇದು ಹಲಸಿನಕಾಯಿ ಗೊತ್ತಾಗಲ್ಲ ಅನ್ನೋರು ಅಲಸಂದಿ ಎಷ್ಟು ಬೇಯುತ್ತೆ ಅಂತ ಗೊತ್ತಾಗುತ್ತಲ್ವ, ಸಾಕು ಆ ಮೆಥಡು. ನೋಡಿ, ಈ ಥರ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ವ, ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಸಾರು ಮಿಕ್ಕಿದೆ ಅಂತ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಇವಾಗ ಇದೊಂದು ಕುದಿ ಬಂದಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಪಲ್ಯಕ್ಕೆ ಏನೇನು ಬೇಕು ಒಗ್ಗರಣೆಗೆ ತೋರಿಸ್ತೀನಿ ಬನ್ನಿ. ಹಾಗೆ ಪಲ್ಯಕ್ಕೆ ಇಷ್ಟೆಲ್ಲ ಒಗ್ಗರಣೆಗೆ ಬೇಕು. ಇದಕ್ಕೆ ಒಣಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ, ನಾನು ಹಾಕೋವಾಗ ಆ್ಯಡ್ ಮಾಡ್ಕೊತೀನಿ. ಹಾಗೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ನೋಡಿ, ಲಾಲೆ ಕುದಿ ಬರ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಂದು ಅರ್ಧ ತೊಗೊಳ್ಳಿ. ಈರುಳ್ಳಿ ಸಾಕು, ಜಾಸ್ತಿ ಏನು ತೊಗೊಳಕ್ಕೆ ಹೋಗಬೇಡಿ. ಹಾಕ್ಕೊಂಡಿಲ್ಲ ಅಂದರೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಮ್ಮ ಮನೇಲಿ ಬೆಳ್ಳುಳ್ಳಿ ಒಗ್ಗರಣೆ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ಹಾಕ್ಕೊತಿದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ತಿಂತೀವಿ ನಾವು ಅನ್ನೋರು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಬೋದು, ಚೆನ್ನಾಗಿರುತ್ತೆ.
ಇನ್ನು ಸ್ವಲ್ಪ ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ, ಈಗ ಸಾರು ಅದರಲ್ಲಿ ಆ್ಯಡ್ ಮಾಡ್ಕೊತೀನಿ. ಈಗ ಪಾತ್ರೆಗೆ ಹಾಕ್ಕೊಂಬಿಡೋಣ ಬನ್ನಿ. ಅದೇ ಬಾಣಲೆಯಲ್ಲಿ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. ಸ್ವಲ್ಪ ಸಾಸಿವೆ, ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ ಒಗ್ಗರಣೆಗಳಿಗೆ. ಎಣ್ಣೆ ಇವಾಗ ಎಣ್ಣೆ ರೇಟು ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಎಣ್ಣೆ ರೇಟು, ಗ್ಯಾಸ್ ರೇಟು, ಸಿಟಿಯಲ್ಲಂತೂ ಎಲ್ಲಿ ಒಲೆ ಇಡೋದು, ಬರೀ ಗ್ಯಾಸ್ ರೇಟೇ ಆಗೋಗಿದೆ. ನಮ್ಮ ಮನೇಲಂತೂ ಲಿಮಿಟಾಗಿ ಯೂಸ್ ಮಾಡಿರಿ ಅಂತಾರೆ. ಯಪ್ಪ ದೇವ್ರೆ. ನೋಡಿರಿ, ಇದರಲ್ಲಿ ಬೆಳ್ಳುಳ್ಳಿ ಹಾಕ್ಕೊತೀನಿ, ಯಾಕಂದರೆ ಅದರಲ್ಲಿ ಕಲಿಸ್ಕೊಂಬಿಡುತ್ತಲ್ವ, ಹಾಗಾಗಿ ತಿಂತಾರೆ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಮ್ಗೆ ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋರು ಮೆಣಸಿನ್ಕಾಯಿ ಹಾಕ್ಕೊಬೋದು ಒಂದೆರಡು, ಸುಮ್ಮನೆ ಸ್ವಲ್ಪ ಖಾರ ತಗಲಿ ಅಂತ. ಆಲ್ಮೋಸ್ಟ್ ಇದರಲ್ಲಿ ಇರುತ್ತೆ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ರೆ ಇನ್ನೊಂದು ಕುದಿ ಬಂದರೆ ಸಾಂಬಾರು ರೆಡಿ. ನೀವು ಮೆಣಸಿನ್ಕಾಯು ಆ್ಯಡ್ ಮಾಡ್ಕೊಬೋದು ಪಲ್ಯಕ್ಕೆ, ಪರವಾಗಿಲ್ಲ. ಅಂದರೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನ್ನೋರು. ಈಗ ಒಗ್ಗರಣೆಗೆ ಮಾತ್ರ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ. ಒಗ್ಗರಣೆಗೆ ಮಾತ್ರ ನಾನು ಇಲ್ಲೆಲ್ಲ ಕಡೆನೂ ಒಣಕೊಬ್ಬರಿನೇ ಯೂಸ್ ಮಾಡ್ತೀನಿ. ಇದು ಸಾಂಬಾರು, ಯಾಕಂದರೆ ಇದು ಪಲ್ಯ ಮಧ್ಯಾಹ್ನಕ್ಕಿರಲ್ಲ, ಹಾಗಾಗಿ ಮಧ್ಯಾಹ್ನಕ್ಕೆ ಅಂತೀನಿ, ನೈಟಿಗೆ ಚೆನ್ನಾಗಿರಲ್ಲ, ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ. ಹಾಗಾಗಿ ಒಣಕೊಬ್ಬರಿ ಹಾಕ್ಕೊಂಡ್ರೆ ಬೆಳಗ್ಗೆವರೆಗೂ ಬೇಕಾದರೆ ಏನೂ ಆಗೋಲ್ಲ. ಸ್ವಲ್ಪ ಹುರಿದ್ಬಿಟ್ಟು ಇಟ್ಕೊಂಡ್ರೆ ಬೆಳಗ್ಗೆವರೆಗೂ ಏನೂ ಆಗೋಲ್ಲ. ಹಾಗಾಗಿ ನಾವು ಮಧ್ಯಾಹ್ನ ಊಟ ಮಾಡ್ತೀವಿ, ನಮ್ಮ ಮನೆಯವ್ರು ಸಾಯಂಕಾಲ ಬರ್ತಾರಲ್ಲ, ಹಾಗಾಗಿ ನಾನು ಒಣಕೊಬ್ಬರಿ ಜಾಸ್ತಿ ಯೂಸ್ ಮಾಡ್ತೀನಿ. ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಒಗ್ಗರಣೆ ಎಲ್ಲ ಆ ಪಲ್ಯಕ್ಕೆ ಇಡ್ಕೋಬೇಕು. ಆ ಥರ ಫ್ರೈ ಮಾಡ್ಕೊಳ್ಳಿ ಸಾಕು. ನೋಡಿ, ಈರುಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಹಲಸಿನಕಾಯಿ ತೊಗೊಂಡು ಈ ಥರ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಹಾಕಿ, ಓಕೆನಾ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕಿದೆ ಅಂದ್ರೇ ನಂಗೆ ಇಷ್ಟ. ಬಟ್ ಹಸಿಕಾಯಿ, ಬಟಾಣಿ, ಇದು ಇದೇನೋ ತೊಗರಿಕಾಯಿ ಎಲ್ಲ ಬರುತ್ತಲ್ಲ, ಅದು ಚೆನ್ನಾಗಿರುತ್ತೆ. ಕಡಲೆ ಏನು ಅಷ್ಟಕ್ಕಷ್ಟೇ ಅನಿಸುತ್ತೆ. ಬಟ್ ಈ ಬೇಳೆ ಮಾತ್ರ ಸಕ್ಕತ್ತಾಗಿರುತ್ತೆ, ಅಲ್ಟಿಮೇಟ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಬನ್ನಿ ಹಾಗಾದರೆ ಸರ್ವ್ ಮಾಡೋಣ. ಹಲಸಿನಕಾಯಿ ಬಸ್ಸಾರು ನಿಮಗೂ ಯಾರ್ಯಾರು ಗೊತ್ತಿದ್ರೆ, ಇದಕ್ಕಿಂತ ಇನ್ನೂ ಬೆಟರಾಗಿ ಮಾಡ್ಬೋದು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಹಾಕಿ, ಯಾವ ಥರ ಮಾಡ್ಬೋದು ಅಂತ. ಬೇಕಾದ್ರೆ ಅದನ್ನು ಮಾಡಿ ತೋರಿಸ್ತೀನಿ. ಬಟ್ ಇದು ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ನಿಮಗೊಂದು ಸಲ ತೋರಿಸೋಣ ಅಂತ ತೋರಿಸ್ತಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಟ್ಟು ನೋಡಿದ್ರೆ ನನಗೂ ಯೂಸ್ ಆಗುತ್ತೆ. ಫುಲ್ ಲೆಂತಿ ವಿಡಿಯೋ ನೋಡಿ ಪ್ಲೀಸ್, ಓಕೆನಾ. ಬಾಯ್ ಗಾಯ್ಸ್. ನೀವು ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ, ಆಗಾಗ ಅದೇ ಪ್ರೋತ್ಸಾಹ ಮುಂದುವರಿಸಿ. ನಿಮಗೂ ಒಳ್ಳೊಳ್ಳೆ ರೆಸಿಪಿ ತೋರಿಸ್ತೀನಿ, ಓಕೆನಾ. ಬಾಯ್.